ಈ ದೇಶ ಪೂರ್ಣ ಸತ್ಯ ಹೋಗಿತ್ತು ಅಂತ ಇಡೀ ಜಗತ್ತು ಭಾವಿಸಿತ್ತು. ಭಾರತ ಅನ್ನೋ ರಾಷ್ಟ್ರ ಹೇಗಿತ್ತು ಅಂದ್ರೆ ಮೂಢನಂಬಿಕೆಗಳ ಆಗರ, ಕಲ್ಲನ್ನ ಪೂಜಿಸುವಂತ ಜನ, ಹುತ್ತಕ್ಕೋಗಿ ಹಾಲಾಕೊಂಡು ಬರುವಂತ ನೀಚ ಜನ. ಇಂಥ ಜನ ಹುಟ್ಟಿದ ತಕ್ಷಣ ತಮ್ಮ ಮಕ್ಕಳನ್ನ ತೆಗೆದುಕೊಂಡು ಹೋಗಿ ನದಿಗೆ ಹಾಕ್ತಾರೆ. ಒಂದು ದೊಡ್ಡ ರಥ ಎಳಿತಾರೆ, ಆ ರಥ ಚಕ್ರ ಮಕ್ಕಳ ಕೈಯಲ್ಲಿ ಕೊಡ್ತಾರೆ. ಇಂಥ ಕೆಟ್ಟ ರಾಷ್ಟ್ರ ಯಾವುದೂ ಇಲ್ಲ ಅಂತ ಇಡೀ ಜಗತ್ತು ನಮ್ಮ ಬಗ್ಗೆ ಒಂದು ಕೆಟ್ಟ ಭಾವನೆಯನ್ನು ಬೆಳೆಸ್ಕೊಂಡಿತ್ತು. ಈ ದೇಶಕ್ಕೆ ಬರುವಂತ ಮಿಷನರಿಗಳು, ಈ ದೇಶದಿಂದ ಹೊರ ಹೋಗತಕ್ಕಂಥ ಜನ ಈ ದೇಶದ ಕೆಡಕನ್ನ ತೋರಿಸಿ ದುಡ್ಡನ್ನ ಸಂಪಾದನೆ ಮಾಡ್ತಿತ್ತು. ಇಡೀ ದೇಶ ಹೇಗಿತ್ತು ಅಂದ್ರೆ ತಾನೇ ಬ್ರಿಟಿಷರ ಬೂಟು ಕಾಲುಗಳನ್ನ ನೆಕ್ಕುತ್ತಾ ಬ್ರಿಟಿಷರ ಬೂಟುಗಳಿಗೆ ಪಾಲಿಶ್ ಮಾಡೋದನ್ನ ಆನಂದ ಅಂತ ಭಾವಿಸುವಂತ ತರುಣವರ್ಗ ಇತ್ತು. ಅಂತ ಸಮಯದಲ್ಲಿ ಈ ದೇಶದಿಂದ ಹೋಗಿರ್ತಕ್ಕಂಥ ಒಬ್ಬ ಸಂತ ಅಮೆರಿಕದ ವೇದಿಕೆ ಮೇಲೆ ನಿಂತ್ಕೊಂಡು ನಾನು ಹೆಮ್ಮೆಯಿಂದ ಮಾತನಾಡಬೇಕು, ನಾನು ಬಹಳ ಭಾರಿ ಯೋಚನೆ ಮಾಡ್ತೀನಿ. ಯಾವ ಥರದ ಹೆಮ್ಮೆ ರೀ? ಇಡೀ ದೇಶಕ್ಕೆ ಸ್ವಾಭಿಮಾನ ಇಲ್ಲ, ಇಡೀ ದೇಶಕ್ಕೆ ಸ್ವಾತಂತ್ರ್ಯ ಇಲ್ಲ. ಇಂಥ ದೇಶದಿಂದ ಹೋಗಿರುವಂಥ ಸಂತನಿಗೆ ಅದ್ಯಾವ ಹೆಮ್ಮೆ ಇರ್ಲಿಕ್ಕೆ ಸಾಧ್ಯ? ಆದರೆ ಸ್ವಾಮಿ ವಿವೇಕಾನಂದರು ಮಾತನಾಡ್ತಾರಲ್ಲ, ನಾನು ಅತ್ಯಂತ ಹೆಮ್ಮೆ ಪಡ್ತೀನಿ. ನನ್ನ ಕಾರಣಕ್ಕೆ ಅಲ್ಲ, ನನ್ನ ಪೂರ್ವಜರು ಶ್ರೇಷ್ಠ ಅನ್ನೋ ಒಂದು ಮಾತನ್ನ ಹಿಡಿದುಕೊಂಡು ಅವರು ಮಾತನಾಡಲಿಕ್ಕೆ ಹೊರಟರು. ಬೆಳಗಿನಿಂದ ನೀವು ಕೇಳಿರ್ತಾರೆ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೆರಿಕಾ. 5 ಪದಗಳ ಮ್ಯಾಜಿಕ್ ಹೆಂಗಿತ್ತು ಅಂದ್ರೆ ಇಡೀ ಅಮೆರಿಕಾದಲ್ಲಿ ಆ ಹಾಲ್ನಲ್ಲಿ ನೆರವೇರ್ತಕ್ಕಂಥ 7,000 ಜನ 2.5 ನಿಮಿಷಗಳ ಕಾಲ ಚಪ್ಪಾಳೆ ಹೊಡೆದ್ರು ಅಂತ ದಾಖಲಾಗಿದೆ. ಆ ಚಪ್ಪಾಳೆಗಳ ನಂತರ ಸ್ವಾಮೀಜಿ ಹೇಳ್ತಾರೆ, ನಿಮಗೆ ನನ್ನ ದೇಶದ ಬಗ್ಗೆ, ನನ್ನ ಧರ್ಮದ ಬಗ್ಗೆ ಮಾತನಾಡುವ ಅಧಿಕಾರ ಇಲ್ಲ, ಬಾಯಿ ಮುಚ್ಕೊಂಡಿರೋದು ಒಳ್ಳೆಯದು. ಯಾಕುತ್ತೇನು? ನೀವು ನಿಮ್ಮ ದೇಶದ ಜನರನ್ನ ನಿಮ್ಮ ದೇಶ ಬಿಟ್ಟು ಓಡಿಸಿದಾಗ ಜಗತ್ತಿನಲ್ಲಿ ಅವರಿಗೆ ಯಾರು ಆಶ್ರಯ ಕೊಡಲಿಲ್ಲ. ಅಂಥವ್ರಿಗೂ ಆಶ್ರಯ ಕೊಟ್ಟಂತ ಜಗತ್ತಿನ ಏಕೈಕ ರಾಷ್ಟ್ರ, ಏಕೈಕ ಧರ್ಮ ನನ್ನ ರಾಷ್ಟ್ರ ಅಂತ ಒಬ್ಬ ಸನ್ಯಾಸಿ ಎದೆ ತಕ್ಕೊಂಡು ಹೇಳಬೇಕಾದ್ರೆ ಏನು ಹೆಮ್ಮೆ ಇರಬಹುದು ಈ ಮನುಷ್ಯನ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡಿದ್ದೆ ಆದರೆ ನಾವು ಸಾಮಾನ್ಯವಾಗಿರೋಕ್ಕೆ ಸಾಧ್ಯವೇ ಇಲ್ಲ. ಧನ್ಯವಾದಗಳು.